ಒಂದು ಕ್ಷಣ ಎಲ್ಲವನ್ನೂ ನಿಲ್ಲಿಸಿ. ನಿಮ್ಮ ಸುತ್ತ ಇರೋ ಶಬ್ದಗಳ ಆಚೆಗೆ ನಿಮ್ಮೊಳಗೆ ಒಂದು ಮೌನ ಇದೆ. ಅದನ್ನು ಯಾವತ್ತಾದರೂ ಗಮನಿಸಿದ್ದೀರಾ? ನೀವೀಗ ಬಹುಶಃ ಕೇಳ್ತಿರೋ ಈ ಮೌನ ಅಂದ್ರೆ ಈ ಕ್ಷಣದಲ್ಲಿ ನಿಮ್ಮೊಳಗೆ ಏನೋ ಒಂದು ಶಾಂತವಾದ ಅನುಭವ ಆಗ್ತಿದೆ ಅಲ್ವಾ? ನಮ್ಮ ಇವತ್ತಿನ ಆಳವಾದ ಚರ್ಚೆ ಶುರುವಾಗೋದೇ ಈ ಒಂದು ಅನುಭವದಿಂದ. ಮತ್ತೆ ಇದೇ ಅನುಭವ ನಮ್ಮನ್ನು ಒಂದು ದೊಡ್ಡ ಪ್ರಶ್ನೆ ಹತ್ರ ಕರ್ಕೊಂಡೋಗುತ್ತೆ. ಆ ಪ್ರಶ್ನೆ ಏನು ಅಂದ್ರೆ, ನೀವು ಯಾರು? ಈ ಹೆಸರು ಮಾತ್ರನಾ? ಈ ದೇಹನ? ಅಥವಾ ಈ ತಲೆಯಲ್ಲಿ ನಿರಂತರವಾಗಿ ಓಡೋ ಆಲೋಚನೆಗಳ? ಎಲ್ಲ ಗುರುತುಗಳು, ಎಲ್ಲ ಲೇಬಲ್ಗಳು ಬರೋದಕ್ಕೂ ಮುಂಚೆ ನೀವು ಏನಾಗಿದ್ರಿ? ಈ ಹುಡುಕಾಟವೇ ನಮ್ಮನ್ನ ಮೂಲ ಶಿವತತ್ವದ ಕಡೆಗೆ ಕರೆದೊಯ್ಯೋದು. ಸರಿ, ಈ ಪರಿಕಲ್ಪನೆಯನ್ನು ಒಂದೊಂದಾಗಿ ಬಿಡಿಸಿ ನೋಡೋಣ. ನಮ್ಮ ಆಕರಗಳು ಈ ವಿಷಯದ ಬಗ್ಗೆ ಆಕ್ಚುಲಿ ಏನು ಹೇಳ್ತವೆ? ಹೌದು, ಶಿವ ಅಂತ ಕೇಳಿದ ತಕ್ಷಣ ನಮ್ಗೆಲ್ಲ ಕಣ್ಮುಂದೆ ಬರೋದು ಆ ಜಟೆ, ತ್ರಿಶೂಲ, ಚಂದ್ರ, ಗಂಗೆಯನ್ನ ಧರಿಸಿರೋ, ಕೈಲಾಸದಲ್ಲಿ ಧ್ಯಾನ ಮಾಡೋ ಒಂದು ದೈವಿಕ ರೂಪ. ಹೌದು, ಅದೇ ಚಿತ್ರಣ ಬರೋದು. ಆ ರೂಪಕ್ಕೆ ಅದರದ್ದೇ ಆದ ಸಾಂಕೇತಿಕ ಅರ್ಥಗಳಿವೆ, ಕಥೆಗಳಿವೆ, ಅದ್ಭುತವಾಗಿದೆ. ಆದ್ರೆ ನಾವು ಇವತ್ತು ಚರ್ಚೆ ಮಾಡ್ತಿರೋ ಆಕರಗಳು ಆ ರೂಪವನ್ನ ಮೀರಿ ಅದರ ಹಿಂದಿರೋ ಮೂಲ ತತ್ವದ ಬಗ್ಗೆ ಮಾತಾಡ್ತವೆ. ಇಲ್ಲಿ ಶಿವ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲ, ಒಬ್ಬ ದೇವತೆಯಲ್ಲ, ಅದೊಂದು ಸ್ಥಿತಿ. ಒಂದು ಸ್ಥಿತಿ. ಹೌದು, ಎಲ್ಲದಕ್ಕೂ ಮೂಲವಾದ ಒಂದು ಚೈತನ್ಯ. ಹಾಗಾದ್ರೆ ಆ ಸ್ಥಿತಿಯನ್ನ ನಮ್ಮ ಆಕರಗಳು ಹೇಗೆ ವಿವರಿಸ್ತವೆ? ಅದಕ್ಕೆ ಒಂದು ವ್ಯಾಖ್ಯಾನ ಇದೆಯಾ? ಇದೆ. ಆಕರಗಳು ಬಹಳ ಸ್ಪಷ್ಟವಾಗಿ ಹೇಳ್ತವೆ. ಮೂಲ ಶಿವ ತತ್ವ ಅಂದ್ರೆ ರೂಪಕ್ಕೂ ಮುಂಚಿನ ಸ್ಥಿತಿ. ರೂಪಕ್ಕೂ ಮುಂಚಿನ. ಹೌದು, ಹೆಸರಿಗೂ ಮುಂಚಿನ ಅಸ್ತಿತ್ವ ಮತ್ತು ಆಲೋಚನೆ ಹುಟ್ಟೋದಕ್ಕೂ ಮುಂಚೆ ಇದ್ದಂತಹ ಒಂದು ನಿಶ್ಶಬ್ದ ಚೈತನ್ಯ. ಅಂದ್ರೆ ಯಾವುದೇ ಸೃಷ್ಟಿ ಆಗೋದಕ್ಕೂ ಮೊದಲು ಇದ್ದ ಒಂದು ಮೂಲಸ್ಥಿತಿ ಅದು. ನಮ್ಮ ಆಕರಗಳಲ್ಲಿ ಒಂದು ಸಾಲಿದೆ, ಅದು ನನ್ನ ಗಮನವನ್ನ ಬಹಳ ಸೆಳೆಯಿತು. ಅದು ದೇವರಲ್ಲ, ಅದು ನಂಬಿಕೆಯಲ್ಲ, ಅದು ಅನುಭವ. ಈ ಸಾಲು ತುಂಬಾ ಆಳವಾಗಿದೆ ಅನ್ನಿಸುತ್ತೆ. ಇಲ್ಲಿ ನಂಬಿಕೆ ಮತ್ತು ಅನುಭವದ ನಡುವಿನ ವ್ಯತ್ಯಾಸವನ್ನ ಯಾಕೆ ಇಷ್ಟು ಒತ್ತು ಹೇಳ್ತಿದ್ದಾರೆ? ಇದೇ ಇಡೀ ಚರ್ಚೆಯ ತಿರುಳು ಅಂತ ಹೇಳ್ಬೋದು. ನೋಡಿ, ನಂಬಿಕೆ ಅನ್ನೋದು ಸಾಮಾನ್ಯವಾಗಿ ಹೊರಗಿಂದ ಬರೋದು. ಯಾರೋ ಹೇಳಿದ್ದನ್ನ, ಪುಸ್ತಕದಲ್ಲಿ ಓದಿದ್ದನ್ನ ಅಥವಾ ನಮ್ಮ ಸಂಪ್ರದಾಯದಲ್ಲಿ ಬಂದಿದ್ದನ್ನ ನಾವು ಒಪ್ಕೊಳ್ತೀವಿ. ಅದರಲ್ಲಿ ತಪ್ಪೇನಿಲ್ಲ. ಅದೊಂದು ಪರೋಕ್ಷ ಜ್ಞಾನ ಅಷ್ಟೇ. ನಿಖರವಾಗಿ. ಆದ್ರೆ ಅನುಭವ ಇದೆಯಲ್ಲ, ಅದು ಹಾಗಲ್ಲ. ಅದು ನೇರ, ವೈಯಕ್ತಿಕ, ಪ್ರತ್ಯಕ್ಷ. ಬೆಂಕಿಯ ಬಗ್ಗೆ 1000 ಪುಸ್ತಕ ಓದೋದಕ್ಕೂ ಒಂದು ಸಣ್ಣ ಕಿಡಿಯನ್ನ ಮುಟ್ಟಿ ಅದರ ಶಾಖ ಅನುಭವಿಸೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಹೌದು, ಖಂಡಿತ. ಈ ತತ್ವವು ನಮ್ಮನ್ನ ಕೇವಲ ನಂಬಿಕೆಯಲ್ಲಿ ನಿಲ್ಲಿಸಲ್ಲ, ಅದನ್ನ ನಮ್ಮದೇ ಸ್ವಂತ ಅನುಭವ ಮಾಡ್ಕೊಳ್ಳಿ ಅಂತ ಪ್ರೇರೇಪಿಸುತ್ತೆ. ಅಂದ್ರೆ ಹೊರಗಿನ ಆರಾಧನೆಯಿಂದ ಒಳಗಿನ ಅನ್ವೇಷಣೆಯ ಕಡೆಗಿನ ಒಂದು ಪಯಣ ಇದು. ಸರಿ, ಇಲ್ಲಿ ಇನ್ನೊಂದು ಪದ ತುಂಬಾ ಬಳಕೆಯಲ್ಲಿದೆ, ಶೂನ್ಯ. ಶಿವತತ್ವವನ್ನ ಶೂನ್ಯ ಅಂತಾನೂ ಕರೀತಾರೆ. ಆದರೆ ಶೂನ್ಯ ಅಂದ್ರೆ ಏನೂ ಇಲ್ಲದಿರುವುದು, ಝೀರೋ ಅಥವಾ ಎಂಪ್ಟಿನೆಸ್ ಅಂತ ತಾನೇ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳೋದು. ಅದು ಹೇಗೆ ಎಲ್ಲದಕ್ಕೂ ಮೂಲ ಆಗತ್ತೆ? ಇದು ಸ್ವಲ್ಪ ಗೊಂದಲ ಅಲ್ವಾ? ಖಂಡಿತ, ಇದು ಬಹಳ ಸಹಜವಾದ ಗೊಂದಲ. ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಶೂನ್ಯ ಅಂದ್ರೆ ಖಾಲಿತನ. ಆದರೆ ಈ ತಾತ್ವಿಕ ಸಂದರ್ಭದಲ್ಲಿ ಶೂನ್ಯದ ಅರ್ಥನೇ ಬೇರೆ. ಆಕರಗಳು ಇದನ್ನ ಒಂದು ಗರ್ಭಕ್ಕೆ ಹೋಲಿಸ್ತವೆ. ಗರ್ಭಕ್ಕೆ? ಹೌದು, ಗರ್ಭ ಖಾಲಿ ಇದ್ದ ಹಾಗೆ ಕಾಣಬಹುದು, ಆದ್ರೆ ಅದೇ ಜೀವ ಹುಟ್ಟೋ ಜಾಗ ಅಲ್ವಾ? ಹೌದು. ಹಾಗೆಯೇ ಈ ಶೂನ್ಯ ಬರೀ ಖಾಲಿತನವಲ್ಲ, ಅದು ಎಲ್ಲವೂ ಹುಟ್ಟುವ ಮೂಲ. ಅದು ಪೊಟೆನ್ಷಿಯಲ್ ಅಥವಾ ಸಾಮರ್ಥ್ಯದಿಂದ ತುಂಬಿರುವೊಂದು ಸ್ಥಿತಿ. ಇದನ್ನ ಇನ್ನಷ್ಟು ಸರಳವಾಗಿ ವಿವರಿಸೋಕೆ ಆಕರಗಳಲ್ಲಿ ಏನಾದರೂ ಉದಾಹರಣೆಗಳಿವೆಯಾ? ಹೌದು, ಬಹಳ ಸುಂದರವಾದ ಉದಾಹರಣೆಗಳಿವೆ. ಒಂದು ಹೂವು ಮೊಗ್ಗಾಗೋದಕ್ಕೂ ಮುಂಚೆ ಬೀಜದ ರೂಪದಲ್ಲಿರುತ್ತೆ. ಆ ಬೀಜದೊಳಗಿನ ಶೂನ್ಯದಲ್ಲಿ ಹೂವಿನ ಎಲ್ಲಾ ಸಾಧ್ಯತೆಗಳು ಅಡಗಿರ್ತವೆ. ಓ ಸರಿ. ಒಂದು ಆಲೋಚನೆ ಶಬ್ದವಾಗಿ ಹೊರಗೆ ಬರೋದಕ್ಕೂ ಮುಂಚೆ ಅದು ಮನಸ್ಸಿನ ಮೌನದಲ್ಲಿರುತ್ತೆ. ಈ ಇಡೀ ಬ್ರಹ್ಮಾಂಡ ಅದು ಚಲಿಸೋದಕ್ಕೂ ಮುಂಚೆ ಒಂದು ನಿಶ್ಚಲ ನಿರಾಕಾರ ಸ್ಥಿತಿಯಲ್ಲಿತ್ತು ಅಂತ ಹೇಳ್ತಾರೆ. ಆಕರಗಳ ಪ್ರಕಾರ ಆ ಸ್ಥಿತಿಯೇ ಶೂನ್ಯ, ಅದೇ ಮೂಲ ಶಿವತತ್ವ. ಅಂದ್ರೆ ಅದು ಇಲ್ಲದಿರುವಿಕೆ, ಆಬ್ಸೆನ್ಸ್ ಅಲ್ಲ. ಅಲ್ಲ, ಅದು ಎಲ್ಲವನ್ನೂ ಒಳಗೊಂಡಿರುವ ಇರುವಿಕೆ, ಒಂದು ಪ್ಯೂರ್ ಪ್ರೆಸೆನ್ಸ್. ಇದು ಕೇಳೋಕೆ ತುಂಬಾ ಕುತೂಹಲಕಾರಿಯಾಗಿದೆ. ನೀವು ಬ್ರಹ್ಮಾಂಡದ ಬಗ್ಗೆ ಹೇಳಿದಾಗ ನನಗೆ ಆಧುನಿಕ ವಿಜ್ಞಾನದ ಬಿಗ್ ಬ್ಯಾಂಗ್ ಥಿಯರಿ ನೆನಪಾಗತ್ತೆ. ವಿಜ್ಞಾನಿಗಳು ಹೇಳ್ತಾರೆ, ಈ ಇಡೀ ಬ್ರಹ್ಮಾಂಡವನ್ನು ಅತ್ಯಂತ ಸೂಕ್ಷ್ಮವಾದ ಸಿಂಗ್ಯುಲಾರಿಟಿಯಿಂದ ಶುರುವಾಯಿತು ಅಂತ. ಹಾಗಾದ್ರೆ ಈ ಆಕರಗಳಲ್ಲಿ ಹೇಳ್ತಿರೋ ಶೂನ್ಯ ಮತ್ತು ವಿಜ್ಞಾನಿಗಳು ಹೇಳೋ ಸಿಂಗ್ಯುಲಾರಿಟಿ, ಇವೆರಡಕ್ಕೂ ಏನಾದರೂ ಸಂಬಂಧ ಇರಬಹುದಾ? ಅಂದ್ರೆ ಪ್ರಾಚೀನ ಚಿಂತಕರು
ಟೆಲಿಸ್ಕೋಪ್ ಇಲ್ಲದೆ ಕೇವಲ ಒಳನೋಟದಿಂದಲೇ ಇಂಥದನ್ನು ತೀರ್ಮಾನಕ್ಕೆ ಬಂದಿದ್ರಾ? ಇದು ಅತ್ಯಂತ ಆಸಕ್ತಿದಾಯಕ ಹೋಲಿಕೆ. ಖಂಡಿತವಾಗಿಯೂ ಇವೆರಡು ಒಂದೇ ಅಂತ ನಾವು ನೇರವಾಗಿ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅವುಗಳ ಮಾರ್ಗಗಳೇ ಬೇರೆ. ವಿಜ್ಞಾನ ಭೌತಿಕ ಪುರಾವೆಗಳನ್ನ ಹುಡುಕುತ್ತೆ, ತತ್ವಶಾಸ್ತ್ರ ಅನುಭವವನ್ನ ಆಧರಿಸಿದೆ. ಹೌದು, ದಾರಿಗಳು ಬೇರೆ. ಆದರೆ ಇವೆರಡು ಒಂದೇ ದಿಕ್ಕಿನಲ್ಲಿ ಕೈ ತೋರಿಸ್ತಿವೆ ಅನ್ನೋದು ನಿಜ. ಎರಡು ಹೇಳ್ತಿರೋದು ಒಂದೇ. ಸೃಷ್ಟಿಗೆ ಮುಂಚೆ ಒಂದು ಏನೂ ಇಲ್ಲದ ಆದರೆ ಎಲ್ಲ ಸಾಧ್ಯತೆಗಳನ್ನು ಒಳಗೊಂಡ ಸ್ಥಿತಿಯಿತ್ತು. ಒಂದನ್ನ ಸಿಂಗ್ಯುಲಾರಿಟಿ ಅಂದ್ರೆ ಇನ್ನೊಂದನ್ನ ಶೂನ್ಯ ಅನ್ಬೋದು. ಬಹುಶಃ ಮಾನವನ ಪ್ರಜ್ಞೆ ಬೇರೆ ಬೇರೆ ದಾರಿಗಳಲ್ಲಿ ಒಂದೇ ಸತ್ಯವನ್ನ ತಲುಪೋ ಪ್ರಯತ್ನ ಇದು. ಆ ಪೊಯೆಟಿಕ್ ಉದಾಹರಣೆಗಳು ಅಂದ್ರೆ ಹೂವಿಗೂ ಮುಂಚಿನ ಸ್ಥಿತಿ, ಶಬ್ದಕ್ಕೂ ಮುಂಚಿನ ಸ್ಥಿತಿ ಕೇಳೋಕೆ ಚೆನ್ನಾಗಿದೆ, ಆದರೆ ಅವೆಲ್ಲ ತುಂಬ ನಿಷ್ಕ್ರಿಯ, ಪ್ಯಾಸಿವ್ ಅನ್ಸುತ್ತವೆ. ಹಾಗಾದ್ರೆ ಈ ಶಿವತತ್ವವನ್ನ ಅಳವಡಿಸ್ಕೊಳ್ಳೋದು ಅಂದ್ರೆ ಜೀವನದಲ್ಲಿ ನಿಷ್ಕ್ರಿಯರಾಗೋದು ಉಂಟಾನಾ? ವಾಸ್ತವ ಜಗತ್ತಿನಲ್ಲಿ ಕೆಲಸ ಮಾಡಬೇಕು, ಗುರಿಗಳನ್ನ ಸಾಧಿಸಬೇಕು, ಜವಾಬ್ದಾರಿಗಳನ್ನ ನಿಭಾಯಿಸಬೇಕು. ಈ ನಿಶ್ಚಲ ಸ್ಥಿತಿ ಮತ್ತು ಕ್ರಿಯಾಶೀಲ ಬದುಕನ್ನ ಹೇಗ್ ಜೋಡಿಸೋದು? ಇದು ಬಹಳ ಮುಖ್ಯವಾದ ಪ್ರಾಯೋಗಿಕ ಪ್ರಶ್ನೆ. ಆಕರಗಳು ಹೇಳೋದು ನಿಷ್ಕ್ರಿಯರಾಗಿರಿ ಅಂತ ಅಲ್ಲವೇ ಅಲ್ಲ, ಬದಲಿಗೆ ನಿಮ್ಮ ಕ್ರಿಯೆಯ ಮೂಲ ಯಾವುದು ಅಂತ ಪ್ರಶ್ನಿಸ್ಕೊಳ್ಳಿ ಅಂತ ಹೇಳ್ತವೆ. ನಮ್ಮ ಕ್ರಿಯೆಯ ಮೂಲ? ಹೌದು. ನಮ್ಮ ಹೆಚ್ಚಿನ ಕ್ರಿಯೆಗಳು ಆತಂಕ, ಆಸೆ, ಭಯ ಅಥವಾ ಯಾವುದೋ ಒಂದು ಒತ್ತಡದಿಂದ ಹುಟ್ಟುತ್ತವೆ. ಆದರೆ ಆ ಒಳಗಿನ ಶಾಂತ ಸ್ಥಿತಿಯನ್ನ, ಆ ಶೂನ್ಯದಿಂದ ಹುಟ್ಟೋ ಕ್ರಿಯೆ ಇದೆಯಲ್ಲ, ಅದು ತುಂಬ ಸಹಜವಾಗಿರುತ್ತೆ, ಸ್ಪಷ್ಟವಾಗಿರುತ್ತೆ ಮತ್ತೆ ಒತ್ತಡರಹಿತವಾಗಿರುತ್ತೆ. ಅಂದ್ರೆ ಇದು ಕ್ರಿಯೆಯನ್ನ ಬಿಡೋದಲ್ಲ. ಅಲ್ಲ, ಕ್ರಿಯೆಯ ಹಿಂದಿನ ಗದ್ದಲವನ್ನ ಬಿಡೋದು. ಆಗ ಮಾಡುವ ಕೆಲಸ ಹೊರೆಯಾಗಲ್ಲ, ಒಂದು ಲೀಲೆ ಆಗತ್ತೆ. ಸರಿ, ಈ ಬ್ರಹ್ಮಾಂಡದ ತಾತ್ವಿಕ ಮಟ್ಟದ ಚರ್ಚೆ ತುಂಬ ಕುತೂಹಲಕಾರಿಯಾಗಿದೆ. ಆದರೆ ನನ್ನ ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿ, ದಿನನಿತ್ಯದ ಜಂಜಾಟದಲ್ಲಿರೋರು ಈ ಶೂನ್ಯವನ್ನ, ಈ ಶಿವತತ್ವವನ್ನ ಅನುಭವಿಸೋದು ಹೇಗೆ ಸಾಧ್ಯ? ನನ್ನ ಮನಸ್ಸು ಯಾವಾಗ್ಲೂ ದಿನಸಿ ಪಟ್ಟಿ, ಆಫೀಸ್ ಟೆನ್ಷನ್, ನಾಳೆ ಏನ್ ಮಾಡ್ಬೇಕು ಅಂತ 1000 ವಿಷಯಗಳಲ್ಲೇ ಮುಳುಗಿರುತ್ತೆ. ಈ ಕಾಸ್ಮಿಕ್ ತತ್ವಕ್ಕೂ ನನ್ನ ವೈಯಕ್ತಿಕ ಅನುಭವಕ್ಕೂ ಸೇತುವೆ ಎಲ್ಲಿದೆ? ಆ ಸೇತುವೆ ನಮ್ಮ ಅರಿವಿನಲ್ಲೇ ಇದೆ. ಆಕರಗಳು ಹೇಳೋ ಹಾಗೆ ನಾವೆಲ್ಲರೂ ಈ ಸ್ಥಿತಿಯನ್ನ ಪ್ರತಿದಿನ ಪ್ರತಿಕ್ಷಣ ಅನುಭವಿಸ್ತಾನೇ ಇರ್ತೀವಿ, ಆದ್ರೆ ಅದನ್ನ ಗಮನಿಸೋದಿಲ್ಲ. ಹೌದಾ? ಹೌದು. ಉದಾಹರಣೆಗೆ, ಕಣ್ಣು ಮುಚ್ಚಿ ಸುಮ್ನೆ ಕೂತಾಗ ಸಾವಿರಾರು ಆಲೋಚನೆಗಳು ಬಂದು ಹೋಗ್ತವೆ. ಆದ್ರೆ 2 ಆಲೋಚನೆಗಳ ನಡುವೆ ಒಂದು ಸಣ್ಣ ಅಂತರ ಇರುತ್ತೆ, ಒಂದು ಕ್ಷಣದ ವಿರಾಮ. ಆ ಗ್ಯಾಪ್. ಅದೇ ಗ್ಯಾಪ್, ಆ ಸಣ್ಣ ವಿರಾಮದಲ್ಲಿ ನಾನು ಅನ್ನೋ ಹೆಸರು, ರೂಪ, ವೃತ್ತಿ ಈ ಯಾವುದೇ ಗುರುತು ಇರೋದಿಲ್ಲ. ಆದ್ರೂ ಇದ್ದೇನೆ ಅನ್ನೋ ಒಂದು ಸಹಜ ಅರಿವು ಮಾತ್ರ ಇರುತ್ತೆ. ಆಕರಗಳ ಪ್ರಕಾರ ಅದೇ ಶಿವತತ್ವದ ಮೊದಲ ಪರಿಚಯ, ಮೊದಲ ಸ್ಪರ್ಶ. ನೀವು ಹೇಳಿದಾಗ ನೆನ್ಪಾಯ್ತು. ನಾನು ಮೊದಲ ಬಾರಿ ಧ್ಯಾನ ಮಾಡೋಕೆ ಪ್ರಯತ್ನಿಸಿದಾಗ ಆದ ಅನುಭವವೇ ಇದು. ಮನಸ್ಸನ್ನ ಶಾಂತಗೊಳಿಸೋಕೆ ಪ್ರಯತ್ನ ಮಾಡಿದಷ್ಟು ಅದು ಇನ್ನೂ ಜಾಸ್ತಿ ಗದ್ದಲ ಮಾಡ್ತಿತ್ತು. ಮನಸ್ಸು ಒಂದು ಸಂತೆಯ ಹಾಗೆ ಭಾಸವಾಡ್ತಿತ್ತು. ಆಕರಗಳು ಹೇಳೋದು ಕೇವಲ ಗಮನಿಸಿ ಅಂತ. ಅದು ನಿಜವಾಗ್ಲೂ ಅಷ್ಟು ಸರಳವಾ? ನಮ್ಮೊಳಗಿನ ಮೌನಕ್ಕಿಂತ ನಮ್ಮೊಳಗಿನ ಶಬ್ದಾನೇ ಜೋರಾಗಿರುವಾಗ ಏನ್ ಮಾಡೋದು? ಹೌದು, ಅದು ಅಷ್ಟು ಸರಳ, ಆದ್ರೆ ಸುಲಭವಲ್ಲ. ಯಾಕೆ ಗೊತ್ತಾ? ಯಾಕೆ? ಯಾಕಂದ್ರೆ ನಮಗೆ ಯಾವಾಗ್ಲೂ ಏನನ್ನಾದ್ರೂ ಮಾಡುವ ಅಭ್ಯಾಸ. ಇಲ್ಲಿ ಮಾಡದೆ ಕೇವಲ ಇರುವುದನ್ನ ಕಲಿಯಬೇಕು. ಆಲೋಚನೆಗಳ ಸಂತೆಯನ್ನ ನಿಲ್ಸೋಕ ಪ್ರಯತ್ನಿಸೋದಲ್ಲ. ಬದಲಿಗೆ ಆ ಸಂತೆಯ ಮಧ್ಯೆ ಸುಮ್ಮನೆ ನಿಂತು ಅದನ್ನ ಗಮನಿಸುವ ಸಾಕ್ಷಿಯಾಗುವುದು. ಆ ಸ್ಥಿತಿಯ ಲಕ್ಷಣಗಳನ್ನ ಆಕರಗಳು ವಿವರಿಸ್ತವೆ. ಅಲ್ಲಿ ಭಯ ಇರೋದಿಲ್ಲ, ಯಾವುದೇ ಬೇಡಿಕೆ ಇರೋದಿಲ್ಲ, ಅಥವಾ ಏನನ್ನಾದ್ರೂ ಸಾಧಿಸಬೇಕು, ಆಗಬೇಕು ಅನ್ನೋ ಒತ್ತಡವೂ ಇರೋದಿಲ್ಲ. ಅದು ಒಂದು ಸಹಜ, ಪರಿಪೂರ್ಣ ಸ್ಥಿತಿ. ಹಾಗಾದ್ರೆ ಈ ಅನುಭವವನ್ನ ಪ್ರಜ್ಞಾಪೂರ್ವಕವಾಗಿ ಬೇಕು ಅಂತಾನೆ ಪಡೆಯೋಕೆ ಆಕರಗಳಲ್ಲಿ ಏನಾದ್ರೂ ಸರಳ ಅಭ್ಯಾಸವನ್ನ ಸೂಚಿಸಲಾಗಿದ್ಯಾ? ಖಂಡಿತ. ಅದಕ್ಕೆ ಒಂದು ಅತ್ಯಂತ ಸರಳ ಮತ್ತು ಶಕ್ತಿಯುತವಾದ ಉಪಕರಣವನ್ನ ಸೂಚಿಸಲಾಗಿದೆ. ಅದು ನಮ್ಮ ಉಸಿರು. ಉಸಿರಾಟ. ಹೌದು. ಇಲ್ಲಿ ಉಸಿರನ್ನ ನಿಯಂತ್ರಿಸೋ ಪ್ರಾಣಾಯಾಮದ ಬಗ್ಗೆ ಹೇಳ್ತಿಲ್ಲ. ಬದಲಿಗೆ ಸಹಜವಾಗಿ ನಡೀತಿರೋ ಉಸಿರಾಟವನ್ನ ಕೇವಲ ಗಮನಿಸೋದು. ಉಸಿರು ಒಳಗೆ ಬರ್ತಿದೆ, ಹೊರಗೆ ಹೋಗ್ತಿದೆ. ಅದರ ಚಲನೆಯನ್ನ ಗಮನಿಸ್ತಾ ಆ ಚಲನೆಯ ಹಿಂದಿರೋ ನಿಶ್ಶಬ್ದವನ್ನ ಅನುಭವಿಸೋಕೆ ಪ್ರಯತ್ನಿಸೋದು. ಆಕರಗಳು ಇದನ್ನ ಮೂಲ ಶಿವತತ್ವದ ಸ್ಪರ್ಶ ಅಂತ ಕರೀತವೆ. ಉಸಿರಿನ ಮೇಲೆ ಗಮನ. ಯಾಕೆ ಉಸಿರೇ ಇಷ್ಟು ಮುಖ್ಯ? ಬೇರೆ ಏನೂ ಇಲ್ವಾ? ಅದಕ್ಕೆ ಕಾರಣ ಇದೆ.
ನಮ್ಮ ಆಕರಗಳ ಪ್ರಕಾರ ಉಸಿರು ನಮ್ಮ ಪ್ರಜ್ಞಾಪೂರ್ವಕ ಮನಸ್ಸು ಮತ್ತು ಅಪ್ರಜ್ಞಾಪೂರ್ವಕ ದೇಹದ ನಡುವಿನ ಸೇತುವೆ. ಅದು ತಾನಾಗಿಯೇ ನಡೆಯೋ ಒಂದು ಪ್ರಕ್ರಿಯೆ, ಆದ್ರೆ ನಾವು ಬೇಕು ಅಂದ್ರೆ ಅದನ್ನ ಗಮನಿಸ್ಬೋದು. ಹೌದು, ಗಮನಿಸ್ಬೋದು. ಅದನ್ನ ನಿಯಂತ್ರಿಸದೆ ಕೇವಲ ಗಮನಿಸಿದಾಗ ನಾವು ಕರ್ತೃವಿನ ಭಾವದಿಂದ, ಅಂದ್ರೆ ನಾನು ಮಾಡ್ತಿದ್ದೀನಿ ಅನ್ನೋ ಅಹಂಕಾರದಿಂದ ಹಿಂದೆ ಸರಿದು ಜೀವನದ ಸಹಜ ಲಯವನ್ನ ನೋಡೋ ಸಾಕ್ಷಿಯಾಗ್ತೀವಿ. ಆ ಸಾಕ್ಷಿ ಪ್ರಜ್ಞೆಯೇ ಶಿವತತ್ವದ ಅನುಭವಕ್ಕೆ ತೆರೆದ ಬಾಡಿಲು. ಸರಿ, ಹಾಗಾದ್ರೆ ಇದೆಲ್ಲದರ ಅಂತಿಮ ಪ್ರಯೋಜನ ಏನು? ಈ ಅಭ್ಯಾಸದಿಂದ ನಮ್ಮ ದಿನನಿತ್ಯದ ಜೀವನ ಹೇಗೆ ಬದಲಾಗುತ್ತೆ? ಅಂದ್ರೆ ನಮಗೆ ಗೊಂದಲ, ದುಃಖ ಅಥವಾ ಒಂಟಿತನ ಕಾಡಿದಾಗ ನಾವು ಸಾಮಾನ್ಯವಾಗಿ ಹೊರಗೆ ಪರಿಹಾರ ಹುಡುಕ್ತೀವಿ, ಸ್ನೇಹಿತರ ಹತ್ರ, ಸಿನಿಮಾದಲ್ಲಿ ಅಥವಾ ಬೇರೆ ಯಾವುದೋ ಮನೋರಂಜನೆಯಲ್ಲಿ. ಈ ತತ್ವ ಇದಕ್ಕೆ ಹೇಗೆ ಸಹಾಯ ಮಾಡುತ್ತೆ? ಇದು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಆಕರಗಳು ಹೇಳೋ ಹಾಗೆ ನಾವು ಹೊರಗೆ ಹುಡುಕೋ ಶಾಂತಿ, ಸಮಾಧಾನ ನಮ್ಮೊಳಗೆ ಇದೆ. ಹೊರಗಿನ ಪರಿಸ್ಥಿತಿಗಳನ್ನ ನಾವು ಯಾವಾಗ್ಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದ್ರೆ ಆ ಪರಿಸ್ಥಿತಿಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ. ಅದು ನಿಜ. ಈ ಅಭ್ಯಾಸದಿಂದ ಹೊರಗಿನ ಗದ್ದಲದ ನಡುವೆಯೂ ಒಳಗೊಂದು ಶಾಂತವಾದ ಕೇಂದ್ರವನ್ನ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಆಗ ಸಮಸ್ಯೆಗಳು ಇಲ್ಲವಾಗಲ್ಲ, ಆದ್ರೆ ಸಮಸ್ಯೆಗಳನ್ನ ಎದುರಿಸೋ ನಮ್ಮ ಆಂತರಿಕ ಶಕ್ತಿ ಜಾಸ್ತಿಯಾಗುತ್ತೆ. ನಾವು ಪ್ರತಿಕ್ರಿಯಿಸೋದನ್ನ ಬಿಟ್ಟು ಸ್ಪಂದಿಸೋಕೆ ಕಲಿತೀವಿ. ಅಂದ್ರೆ ಜೀವನದ ಜಂಜಾಟಗಳು ನಮ್ಮ ಮೇಲೆ ಪರಿಣಾಮ ಬೀರೋದು ಕಡಿಮೆಯಾಗುತ್ತೆ. ಹೊರಗಿನ ಪ್ರಪಂಚ ಬದಲಾಗ್ದಿದ್ರೂ ನಾವು ಅದನ್ನ ನೋಡೋ ಕನ್ನಡಕ ಬದಲಾಗುತ್ತೆ. ಜೀವನ ಸರಳವಾಗ್ತಾ ಹೋಗುತ್ತೆ. ಇದೇ ಇದರ ಅನ್ವಯ. ನಿಖರವಾಗಿ ಇದು ನಮ್ಮ ಮೂಲ ಸ್ಥಿತಿಗೆ ಮರಳೋದು. ಒತ್ತಡ ಮತ್ತು ಗೊಂದಲಗಳು ನಮ್ಮ ಮೇಲೆ ಅಂಟಿಕೊಂಡಿರೋ ಪದರಗಳ ಹಾಗೆ. ಈ ಅಭ್ಯಾಸ ಆ ಪದರಗಳನ್ನ ನಿಧಾನವಾಗಿ ಕಳಚಿ ನಮ್ಮ ಸಹಜ ಶಾಂತ ಸ್ವರೂಪವನ್ನ ನಮಗೆ ಪರಿಚಯಿಸುತ್ತೆ. ಇವತ್ತಿನ ಈ ಆಳವಾದ ಚರ್ಚೆಯ ಪ್ರಮುಖ ಅಂಶಗಳನ್ನು ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೆಯದಾಗಿ, ಮೂಲ ಶಿವತತ್ವ ಅನ್ನೋದು ಒಂದು ದೇವತೆಯ ರೂಪ ಅಲ್ಲ, ಅದು ಒಂದು ಅನುಭವಕ್ಕೆ ಸಿಗೋ ಸ್ಥಿತಿ. ಹೌದು. ಎರಡನೆಯದಾಗಿ, ಅದು ರೂಪ, ಹೆಸರು ಮತ್ತು ಆಲೋಚನೆಗೂ ಮೀರಿದ ಒಂದು ನಿಶ್ಶಬ್ದ ಚೈತನ್ಯ. ಮತ್ತು ಮೂರನೆಯದಾಗಿ, ಶಿವನನ್ನ ಸೂಚಿಸೋ ಶೂನ್ಯ ಅನ್ನೋದು ಬರಿಯಲ್ಲ, ಅದು ಸಕಲ ಸೃಷ್ಟಿಯ ಮೂಲ, ಎಲ್ಲಾ ಸಾಧ್ಯತೆಗಳ ಆಗರ. ಹೌದು. ಮತ್ತು ನಮ್ಮ ಆಕರಗಳಲ್ಲಿ ಹೇಳಿರೋ ಹಾಗೆ ಇದು ಕೇವಲ ಆರಂಭವಷ್ಟೇ, ಒಂದು ಪ್ರವೇಶಕ್ಕೆ. ಈ ತತ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ಇನ್ನೂ ಹಲವು ಆಯಾಮಗಳಿವೆ. ಮುಂದೆ ಶೂನ್ಯ, ಚೈತನ್ಯ, ಶಿವಶಕ್ತಿ, ಅಹಂಕಾರದಂತಹ ವಿಷಯಗಳ ಬಗ್ಗೆ ಇನ್ನಷ್ಟು ಆಳವಾಗಿ ಚರ್ಚಿಸೋ ಸಾಧ್ಯತೆ ಇದೆ ಅಂತ ಆಕರಗಳು ಸೂಚಿಸ್ತವೆ. ಖಂಡಿತ. ನಮ್ಮ ಕೇಳುಗರು ಯೋಚಿಸೋಕೆ ಒಂದು ಅಂತಿಮ ಆಲೋಚನೆಯನ್ನ ಕೊಡ್ತಾ ಈ ಚರ್ಚೆಯನ್ನ ಮುಗಿಸೋಣ. ನಮ್ಮ ಆಕರದ ಕೊನೆಯಲ್ಲಿರೋ ಒಂದು ಅತ್ಯಂತ ಪ್ರಚೋದನಕಾರಿ ಪ್ರಶ್ನೆಯನ್ನ ಇಲ್ಲಿ ಹಂಚ್ಕೊಳ್ತಿದ್ದೀನಿ. ಮುಂದಿನ ಬಾರಿ ಮನಸ್ಸು ಗದ್ದಲದಿಂದ ತುಂಬಿದಾಗ ಅಥವಾ ಶಾಂತವಾದಾಗ ಈ ಪ್ರಶ್ನೆಯನ್ನ ಕೇಳ್ಕೊಳ್ಳಿ. ನನ್ನ ಆಲೋಚನೆಗಳ ನಡುವೆ ಇರುವ ಮೌನವೇ ನಾನಾ?